ಇನ್ನು ದಾವಣಗೆರೆಯ ಬಂಡಾಯದ ವಿಚಾರ ಏನಿದೆ, ಕಾಂಗ್ರೆಸ್ನಲ್ಲಿ ಮುಸ್ಲಿಂ ನಾಯಕತ್ವದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ನಜೀರ್ ಅಹಮದ್ ಅವರನ್ನ ನಿನ್ನೆ ಪೊಲಿಟಿಕಲ್ ಸೆಕ್ರೆಟರಿ ಹುದ್ದೆಯಿಂದ ಕೊಡಲಾಗಿದೆ. ಮುಖ್ಯಮಂತ್ರಿಗಳ ಪೊಲಿಟಿಕಲ್ ಸೆಕ್ರೆಟರಿ ಹುದ್ದೆಯಿಂದ ಇವತ್ತು ನಜೀರ್ ಅಹಮದ್ ಅವರನ್ನ ಜಮೀರ್ ಅಹಮದ್ ಖಾನ್ ಭೇಟಿಯಾಗಿದ್ದಾರೆ. ನಜೀರ್ ಅಹಮದ್ ಅವರ ಸರ್ಕಾರಿ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ ಜಮೀರ್. ದಾವಣಗೆರೆ ಮುಸ್ಲಿಂ ಬಂಡಾಯದ ಬಗ್ಗೆ ನಿನ್ನೆ ಸಿಎಂ ಭೇಟಿಯಾಗಿದ್ರು. ಜಮೀರ್ ಸಿಎಂ ಜೊತೆ ಮಾತುಕತೆಯನ್ನ ಕೂಡ ಮಾಡಿದ್ರು. ನಿನ್ನೆ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡುವಾಗ ನಜೀರ್ ಅಹಮದ್ ಬಗ್ಗೆ ಬ್ಯಾಟಿಂಗ್ ಮಾಡಿದ್ರು. ಅವರಿಗೆ ಬಾಗಲಕೋಟೆ ಜವಾಬ್ದಾರಿ ಕೊಡಲಾಗಿತ್ತು, ಬಾಗಲಕೋಟೆಯ ಜವಾಬ್ದಾರಿಯನ್ನು ಅವರು ಮಾಡಿದ್ದಾರೆ. ದಾವಣಗೆರೆಯ ಜವಾಬ್ದಾರಿಯನ್ನು ನಜೀರ್ ಅಹಮದ್ ಅವರಿಗೆ ಕೊಟ್ಟಿರಲಿಲ್ಲ ಅಂತ. ಇದರ ಹೊರತಾಗಿಯೂ ಕೂಡ ನಜೀರ್ ಅಹಮದ್ ಅವರ ತಲೆದಂಡ ಆಗಿದೆ. ಜಬ್ಬಾರ್ ಅವರು ರಾಜೀನಾಮೆಯನ್ನು ಕೂಡ ಅಲ್ಪಸಂಖ್ಯಾತ ಘಟಕಕ್ಕೆ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾಗಿದೆ. ಸೊ ಈಗ ನಜೀರ್ ಅಹಮದ್ ಅವರನ್ನ ಜಮೀರ್ ಅವರು ಭೇಟಿಯಾಗಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿದ್ಯಾ ಫೋನ್ ಸಂಪರ್ಕದಲ್ಲಿ. ವಿದ್ಯಾ, ನಿನ್ನೆ ಸಿಎಂ ಅನ್ನು ಭೇಟಿಯಾದರೂ ಇವತ್ತು ನಜೀರ್ ಅಹಮದ್ ಅವರನ್ನ ಭೇಟಿಯಾಗಿದ್ದಾರೆ. ಜಮೀರ್ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ? ಯಾಕಂತಂದ್ರೆ ಅವರ ವಿರೋಧಿ ಬಣವೂ ಕೂಡ ಸಕ್ರಿಯವಾಗಿದೆ ಪಾರ್ಟಿಯಲ್ಲಿ. ಖಂಡಿತವಾಗ್ಲೂ ರಕ್ಷತ್, ಈಗ ದಾವಣಗೆರೆಯ ವಿಚಾರದಲ್ಲಿ ನಾವು ನೋಡ್ತಾ ಹೋದ್ರೆ 2 ವಿಕೆಟ್ಗಳನ್ನ ಆಲ್ರೆಡಿ ಹೈಕಮಾಂಡ್ ತೆಗೆದಿದೆ. ಒಂದು ಜಬ್ಬಾರು, ಇನ್ನೊಂದು ನಜೀರ್ ಅಹಮದ್ ಅವರನ್ನ ಈಗ ಆಲ್ರೆಡಿ ಅವರ ಸ್ಥಾನದಿಂದ ವಿಮುಕ್ತಿಗೊಳಿಸಲಾಗಿದೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ನೆಕ್ಸ್ಟ್ ಈ ಸಾಲಲ್ಲಿ ಯಾರಿದ್ದಾರೆ ಅನ್ನುವಂತಹ ಚರ್ಚೆ ಕೂಡ ಆಗ್ತಾ ಇತ್ತು. ಅದು ಮಹಾನಾಯಕರ ಇದ್ದಾರೆ, ಅಲ್ಪಸಂಖ್ಯಾತರ ಮಹಾನಾಯಕ ಒಬ್ರು ಅನ್ಸ್ಕೊಂಡಿರೋರು ಇದ್ದಾರೆ ಅನ್ನುವಂಥದ್ದನ್ನ ಅಲ್ಪಸಂಖ್ಯಾತ ಮುಖಂಡರೇ ಕೋಟ್ ಮಾಡಿದ್ರು. ಈ ಕಾರಣಕ್ಕಾಗಿಯೇ ಜಮೀರ್ ಅಹಮದ್ ಅವರ ಹೆಸರು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಒಂದು ವೇಳೆ ಅವರು ಕೂಡ ರಾಜೀನಾಮೆಯನ್ನ ಕೊಡಬಹುದಾ, ಅಥವಾ ಸಚಿವ ಸಂಪುಟ ಏನಾದ್ರು ಪುನರ್ ರಚನೆ ಮಾಡಿದ್ರೆ ಅಥವಾ ಸಚಿವ ಸಂಪುಟ ವಿಸ್ತರಣೆ ಮಾಡಿದ್ರೆ ಅವರನ್ನ ಕೈ ಬಿಡುವ ಸಾಧ್ಯತೆ ಇದೆಯಾ ಅನ್ನುವಂತಹ ಚರ್ಚೆಗಳಾಗ್ತಾ ಇತ್ತು. ಇದೆಲ್ಲದರ ನಡುವೆ ಜಮೀರ್ ಅಹಮದ್ ಅವರು ಬೆಂಗಳೂರಲ್ಲಿ ಇರ್ಲಿಲ್ಲ, ಮುಂಬೈಗೆ ತೆರಳುವಂತಹ ಕಾರಣಕ್ಕಾಗಿ ಅದು ಯಾವುದೇ ರೀತಿಯಾದಂತಹ ವಿಚಾರಗಳಿಗೆ ಜಮೀರ್ ಅಹಮದ್ ತಲೆ ಹಾಕಿರ್ಲಿಲ್ಲ. ಆದ್ರೆ ಜಮೀರ್ ಅಹಮದ್ ಯಾವಾಗ ಬೆಂಗಳೂರಿಗೆ ವಾಪಸ್ ಆದ್ರು, ಅದಾದ ಬಳಿಕ ಅವರು ಸಿಎಂ ಭೇಟಿಯಾದ್ರು. ಸಿಎಂ ಭೇಟಿಯಾಗಿ ಮೊದಲು ಮಾತುಕತೆಯನ್ನ ಒಂದು ಅರ್ಧ ಗಂಟೆ ಮಾತುಕತೆಯನ್ನ ನಡೆಸಿದ್ರು. ಅದಾದ ಬಳಿಕ ಮತ್ತೆ ಸಂಜೆ ಹೋಗಿ ನಿನ್ನೆ ಭೇಟಿಯಾಗಿ ಅವರು ಸುದೀರ್ಘವಾಗಿ ಸಿಎಂ ಬಳಿ ಅವರು ಏನೇನಾಯ್ತು ದಾವಣಗೆರೆಯಲ್ಲಿ, ಅದರ ಜೊತೆಗೆ ಸಮುದಾಯಗಳು ಏನ್ ಅನ್ಕೊಂಡಿದಾವೆ, ಈಗ ನಜೀರ್ ಮತ್ತೆ ಜಬ್ಬಾರ್ ಅವರ ರಾಜೀನಾಮೆ ಇರಬಹುದು, ಅದರ ಜೊತೆಗೆ ವಜವನ್ನ ಮಾಡಿರುವಂತಹ ಕಾರಣಕ್ಕಾಗಿ ಸಮುದಾಯದಲ್ಲಿ ಯಾವ ರೀತಿಯಾಗಿ ಚರ್ಚೆ ಆಗ್ತಾ ಇದೆ ಅನ್ನುವಂತಹ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯನವರ ಬಳಿ ಎಲ್ಲವನ್ನ ಕೂಡ ಹೇಳ್ಕೊಂಡಿದ್ದಾರೆ. ಅದರ ಜೊತೆಗೆ ವಿರೋಧ ಬಣ ಏನು ಮಾಡ್ತಾ ಇದೆ, ವಿರೋಧ ಬಣ ಮಾಡ್ತಾ ಇರುವಂತಹ ಕೆಲಸಗಳು ಏನೇನು, ನಮ್ಮನ್ನ ಯಾಕೆ ಟಾರ್ಗೆಟ್ ಮಾಡಿದ್ರು ಅನ್ನುವಂಥದ್ದನ್ನ ಕೂಡ ಸುದೀರ್ಘವಾಗಿ ಸಿಎಂ ಸಿದ್ದರಾಮಯ್ಯನವರ ಜೊತೆ ಮಾತನಾಡಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ತಿಳಿದು ಬರ್ತಾ ಇರುವಂತದ್ದು. ಇದೆಲ್ಲವನ್ನ ನೋಡ್ತಾ ಇದ್ರೆ ಜಮೀರ್ ಅಹಮದ್ ಅವರಿಗೆ ಸಿಎಂ ಸಿದ್ದರಾಮಯ್ಯನವರು ಈ ತಕ್ಷಣ ಸುಮ್ಮನೆ ಇರು ಅನ್ನುವಂತಹದ್ದನ್ನ ಕೂಡ ಸಲಹೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಇರುವಂತಹ ಮಾಹಿತಿ. ಆದ್ರೆ ಈಗ ನಜೀರ್ ಅಹಮದ್ ಅವರನ್ನ ಜಮೀರ್ ಅಹಮದ್ ಅವರು ಮೊನ್ನೆ ರಾತ್ರಿ ಬಂದಿದ್ರು ಕೂಡ ಇಲ್ಲಿಯವರೆಗೆ ನಜೀರ್ ಅವರನ್ನ ಭೇಟಿಯಾಗಿರ್ಲಿಲ್ಲ. ಸಿಎಂ ಸಿದ್ದರಾಮಯ್ಯನವರ ಭೇಟಿಯ ನಂತರ ನಜೀರ್ ಅಹಮದ್ ಅವರನ್ನ ಭೇಟಿಯಾಗಿರುವಂತದ್ದು. ಇವರಿಬ್ರು ಕೂಡ ಆತ್ಮೀಯರಾಗಿದ್ರು, ಆತ್ಮೀಯ ಸಂಬಂಧವನ್ನ ಇಟ್ಕೊಂಡಿದ್ರು, ಇದೆಲ್ಲರಿಗೂ ಕೂಡ ಗೊತ್ತಿರುವಂತದ್ದು. ಸೊ ಈಗ ಅವರು ಭೇಟಿಯಾಗಿ ನಜೀರ್ ಅವರನ್ನ ವಜಾ ಮಾಡಿರುವಂತಹ ಕಾರಣಕ್ಕಾಗಿ ಅವರನ್ನ ಸಮಾಧಾನ ಪಡಿಸುವಂತಹ ಕೆಲಸಕ್ಕೂ ಕೂಡ ಮುಂದಾಗಿರಬಹುದು. ಅದರ ಜೊತೆಗೆ ನಿನ್ನೆ ಮಾತುಕತೆಯ ಸಂದರ್ಭದಲ್ಲಿ ನಜೀರ್ ಅಹಮದ್ ಅವರನ್ನ ಯಾಕೆ ವಜಾ ಮಾಡದೆ ಅನ್ನುವಂಥದ್ದನ್ನ ಕೂಡ ಜಮೀರ್ ಅವರಿಗೆ ಸಿಎಂ ಹೇಳಿರುವಂತಹ ಸಾಧ್ಯತೆಗಳಿದೆ. ಈ ಕಾರಣಕ್ಕಾಗಿ ಸಿಎಂ ಏನೇನು ಹೇಳಿದ್ದಾರೆ ಅನ್ನುವಂಥದ್ದನ್ನ ತೆಗೆದುಕೊಂಡು ಬಂದು ಇಲ್ಲಿ ನಜೀರ್ ಅವರನ್ನ ಸಮಾಧಾನ ಮಾಡುವಂತಹ ಕೆಲಸಕ್ಕೂ ಕೂಡ ಈಗ ಜಮೀರ್ ಮುಂದಾಗಿದ್ದಾರೆ. ಥ್ಯಾಂಕ್ ಯು ವಿದ್ಯಶ್ರೀ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.